ಮುಳಬಾಗಿಲಿನಲ್ಲಿ ಪ್ರತಿದಿನ ನಡೆಯುವ ಎಲ್ಲಾ ಸುದ್ದಿಗಳನ್ನು ವೀಕ್ಷಿಸಲು ಮತ್ತು ತಿಳಿಯಲು ಕೂಡಲೇ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ನಮಗೆ ಬೆಂಬಲ ನೀಡಿ. ಕಪ್ಪಲಮಡುಗು ಗ್ರಾಮದಲ್ಲಿ ಏನೇ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನ ನಮ್ಮ ರೋಟರಿ ಲೇಕ್ ಸೈಡ್ ಹಾಗೂ ನಮ್ಮ ರೋಟರಿ ಸೆಂಟ್ರಲ್ ಮುಳಬಾಗಿಲು ಕಡೆಯಿಂದ ಇವರ ಒಂದು ಮತ್ತು ಜಾಳಪ್ಪ ಆಸ್ಪತ್ರೆ ಇವರ ಒಂದು ಸಂಯುಕ್ತಾಶ್ರಯದಲ್ಲಿ ಈ ಒಂದು ಹೆಲ್ತ್ ಕ್ಯಾಂಪ್ನ ಇವತ್ತು ಈ ಗ್ರಾಮದಲ್ಲಿ ಏನು ನಡೆಸ್ಕೊಂಡು ಬಂದಿದ್ದೀರಾ. ಇದಕ್ಕೆ ಮುಖ್ಯ ರೂವಾರಿಗಳಾದಂತಹ ನಮ್ಮ ಶಶಿಕುಮಾರ್ ಹಾಗೂ ರವಿಕುಮಾರ್ ಇವರಿಬ್ಬರನ್ನ ನಾವು ಅಭಿನಂದಿಸಬೇಕು ಅಂತ ಹೇಳಿ ಈ ಮುಖಾಂತರ ಹೇಳ್ತಾ ಒಂದು ಚಪ್ಪಾಳೆ ಬರಲಿ ಅವರಿಬ್ಬರಿಗೂ. ಯಾಕಂದ್ರೆ ರೋಟರಿ ಲೇಕ್ ಸೈಡಲ್ಲಿ ಒಂದು ರೋಟರಿ ಲೇಕ್ ಸೈಡ್ನ ಒಂದು ಜವಾಬ್ದಾರಿಯನ್ನು ಇಬ್ಬರು ಹೊತ್ಕೊಂಡು ಇಡೀ ತಾಲೂಕಿನಲ್ಲಿ ಅವರದೇ ಆದಂಥ ಒಂದು ಕೆಲಸಗಳನ್ನು ಮಾಡ್ತಾ ಮುಂದ್ಗಡೆ ಹೋಗ್ತಾ ಇದ್ದಾರೆ. ಸೊ ನಿಮಗೆ ನಿಮ್ಮ ತಂಡಕ್ಕೆ, ಯಾಕಂದರೆ ನಮ್ಮನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಈಗ ರೋಟರಿ ಲೇಕ್ ಸೈಡಲ್ಲಿ ಒಂದು ಮೆಂಬರ್ ಆಗಿ ಅಂತೇಳಿ. ಸೊ ನಾವು ಕೂಡ ಈ ಸಂಸ್ಥೆಯಲ್ಲಿ ಭಾಗಿಯಾಗಿ ಈ ಥರದ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದು ತುಂಬ ಖುಷಿ ಅನಿಸುತ್ತೆ. ನಾನು ಬಂದಾಗಲೇ ಕೇಳ್ತಾ ಇದ್ದೆ, ನಮ್ಮ ಅತಿಥಿಗಳಾದಂಥ ನಮ್ಮ ಸತ್ಯಣ್ಣ ಅವರು, ನಮ್ಮ ಶಂಕರ್ ಅವರು, ಪ್ರಸಾದ್ ಸ್ವಾಮಿ ಅವರು, ಹಾಗೆ ಎಲ್ಲ ಮುಖಂಡರು ಎಲ್ಲ ಪರಿಚಯ ಇದ್ದಾರೆ. ಎಲ್ಲರನ್ನೂ ಕೂಡ ಅಭಿನಂದಿಸುತ್ತಾ ಇವರಿನ ಪಾಪ್ಯುಲೇಷನ್ ಬಗ್ಗೆ ಕೇಳ್ತಿದ್ದೆ. ಎಷ್ಟು ಪಾಪ್ಯುಲೇಷನ್ ಇದೆ ಅಂತಂದಾಗ 1000+ ಇದ್ದಾರೆ ಅಂತ ಹೇಳ್ತಾ ಇದ್ರು. 1000+ ಅಂತ ಹೇಳಿದಾಗ ನಾನು ನೋಡ್ತಿದ್ದೆ ಮುಂದ್ಗಡೆ ಶಶಿಕುಮಾರ್ ಚೇರ್ಗಳು ಕಡಿಮೆ ಆಗ್ಸಿದೆಯಲ್ಲಪ್ಪ ಅಂತ. ಯಾಕಂತಂದ್ರೆ ನಿಮಗೋಸ್ಕರ, ನಿಮ್ಮ ಹಳ್ಳಿಗೋಸ್ಕರ, ನಿಮ್ಮ ಹೆಲ್ತ್ಗೋಸ್ಕರ ಈ ಥರದ ಒಂದು ಸಂಸ್ಥೆಯವರು, ಈ ಥರದ ಒಂದು ರೋಟರಿ ಕ್ಲಬ್ನವರು ಮುಂದೆ ಬಂದು ಯಾಕಂತಂದ್ರೆ ನೀವು ಟೌನ್ಗಳಿಗೆ, ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿಗೆ ಹೋಗಿ ನೀವು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಒಂದೊಂದು ಸರ್ತಿ. ಕನ್ನಡ ಅರ್ಥ ಆಗತ್ತೆ ನಮ್ಮ ನಿಮ್ಗೆಲ್ಲ? ಆಗತ್ತಾ? ಯಾಕಂತಂದ್ರೆ ಆ ಸದುಪಯೋಗವನ್ನ ನಿಮಗೆ ನಿಮ್ಮ ಊರಿನ ತನಕ ತಗೊಬಂದು ಇಲ್ಲಿ ನಿಮಗೆ ಶಿಬಿರವನ್ನ ಏರ್ಪಡಿಸಿ ನಿಮಗೆ ಇಲ್ಲಿ ಹೆಲ್ತ್ ಕ್ಯಾಂಪ್ನ ಮಾಡ್ತಿದ್ದಾರೆ. ಇದು ದೊಡ್ಡ ವಿಷಯ. ಇದರ ಒಂದು ಸದುಪಯೋಗ ಎಲ್ಲರೂ ಮಾಡಿಸ್ಕೊಳ್ಳಿ. ಯಾಕಂತಂದ್ರೆ ನೀವು ಪದೇ ಪದೇ ನೀವು ಹೋಗೋದಕ್ಕೆ ಆಗೋದಿಲ್ಲ. ಈಗ ನೀವು ತೋರಿಸ್ಕೊಂಡು ಆದ್ಮೇಲೆ ಕೂಡ ನೀವು ಮತ್ತೆ ನಿಮ್ಮ ಸುತ್ತಮುತ್ತಲಿನ ನಿಮ್ಮ ಅಕ್ಕಪಕ್ಕ ಇರತಕ್ಕಂಥ ಮನೆಯವ್ರಿಗೂ ಹೇಳಿ ಕರ್ಕೊಬನ್ನಿ. ಎಲ್ಲ ರೀತಿಯ ಸೌಲಭ್ಯಗಳನ್ನು ಇಲ್ಲಿ ನೀವು ಪಡ್ಕೊಳ್ರಿ. ಇನ್ ಕೇಸ್ ಟ್ರೀಟ್ಮೆಂಟ್ಗೆ ಏನಾದರೂ ನೀವು ಬೇಕಿದ್ರೆ ಅವ್ರು ರೆಫರ್ ಮಾಡ್ತಾರೆ. ನಿಮ್ಮನ್ನು ಇಲ್ಲಿಂದ ಕರ್ಕೊಂಡು ಹೋಗಿ ಅವ್ರು ಟ್ರೀಟ್ಮೆಂಟ್ ಕೊಡಿಸಿ ನಿಮ್ಮನ್ನು ಕರ್ಕೊಬಂದು ಬಿಡ್ತಾರೆ. ಅರ್ಥ ಆಗ್ತಿದೆಯಲ್ಲ? ದೊಡ್ಡವರು ನೀವೆಲ್ಲ ಕೂಡ ಅಷ್ಟೇನೆ ಸ್ವಲ್ಪ ಹೆಲ್ತ್ ಬಗ್ಗೆ ಗಮನ ಹರಿಸಿ. ಈಗ ಕೋಟ್ಯಾಂತರ ರೂಪಾಯಿ ದುಡ್ಡಿದ್ರು ಕೂಡ, ಎಕರಾನುಗಟ್ಟಲೆ ಜಮೀನುಗಳಿದ್ರು ಕೂಡ ಒಂದು ಹೆಲ್ತ್ ಅನ್ನೋದು ನಮ್ಮ ಹತ್ರ ಸರಿ ಇಲ್ಲ ಅಂತಂದರೆ ಸೊ ನಾವು ಬದುಕಿದ್ದು ನಿಷ್ಪ್ರಯೋಜಕ ಅದು. ಸೊ ಎಲ್ಲರೂ ಕೂಡ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಆರೋಗ್ಯಕ್ಕಿಂತ ದೊಡ್ಡ ಒಂದು ಅಸೆಟ್ ಇನ್ನೇನು ಇಲ್ಲ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಕೂಡ ಒಳ್ಳೆಯದಾಗಲಿ. ಈ ಒಂದು ವೇದಿಕೆಯನ್ನು ಕಲ್ಪಿಸಿದಂತಹ ನಮ್ಮ ಶಶಿಕುಮಾರ್ ಮತ್ತು ತಂಡ, ಈಗ ನಮ್ಮ ಜಯಲಕ್ಷ್ಮಿ ಅವರು ಬಂದಿದ್ದಾರೆ, ಗ್ರಾಮ ವಿಕಾಸ ಗಿರಿಜಾ ಅವರು ಬಂದಿದ್ದಾರೆ. ನಿಮಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸೊ ಈ ಒಂದು ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ನಡೀತಿದೆ ಅಂತ ಬಯಸ್ತಾ ನನ್ನ ಇಲ್ಲಿ ಕರೆಸಿ 2 ಮಾತುಗಳನ್ನು ಆಡಿಸಿದಂಥ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.